ಇತ್ತೀಚೆಗಷ್ಟೇ ಗದಗದ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಈ ನಿಧಿ ಸಿಕ್ಕ ಹಿನ್ನೆಲೆಯಲ್ಲಿ ಇವತ್ತಿನಿಂದ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ಆರಂಭ ಆಗ್ತಾ ಇದೆ. ಐತಿಹಾಸಿಕ ಲಕ್ಕುಂಡಿಯಲ್ಲಿ ಇವತ್ತಿನಿಂದ ಉತ್ಖನನ ಭೂಮಿಯನ್ನಾಗಿಯುವಂಥದ್ದು. ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಪೂರ್ಣ ಪ್ರಮಾಣದ ಉತ್ಖನನವನ್ನು ಮಾಡಲಾಗುತ್ತೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಉತ್ಖನನವನ್ನು ಮಾಡಲಾಗುತ್ತೆ. 10 ಚದರ ಮೀಟರ್ ವ್ಯಾಪ್ತಿಯಲ್ಲಿ ಈ ಉತ್ಖನನ ನಡೆಯುತ್ತೆ. ಐತಿಹಾಸಿಕ ಕುರುಹುಗಳು, ನಿಕ್ಷೇಪಗಳು ಸಿಗುವಂತಹ ಸಾಧ್ಯತೆ ಇದೆ. ಪುರಾತತ್ವ ಇಲಾಖೆ, ಪ್ರವಾಸೋದ್ಯಮ ಇಲಾಖೆ, ಲಕ್ಕುಂಡಿ ಪ್ರಾಧಿಕಾರ, ಜಿಲ್ಲಾಡಳಿತ ಎಲ್ಲರ ನೇತೃತ್ವದಲ್ಲಿ ಉತ್ಖನನ ಕಾರ್ಯವನ್ನು ಇವತ್ತಿನಿಂದ ಆರಂಭ ಮಾಡಲಾಗುತ್ತೆ. ಯಾಕೆಂದರೆ ಇತಿಹಾಸಕಾರರು ಹೇಳೋ ಪ್ರಕಾರ ಲಕ್ಕುಂಡಿಯಲ್ಲಿ ಎಲ್ಲಿ ಆಗದರೂ ನಿಮಗೇನಾದರೂ ಸಿಕ್ಕೇ ಸಿಗುತ್ತೆ. ಯಾಕೆ ಅಂದರೆ ರಾಜ ಮಹಾರಾಜರ ಕಾಲದಲ್ಲಿ, ರಾಷ್ಟ್ರಕೂಟರ ಕಾಲದಲ್ಲಿ, ಚಾಲುಕ್ಯರ ಕಾಲದಲ್ಲಿ ಇಲ್ಲೊಂದು ಟಂಕಶಾಲೆ ಇತ್ತು. ಕಾಯಿನ್ಗಳನ್ನು ಮುದ್ರಣ ಮಾಡ್ತಾಯಿದ್ರು. ತುಂಬ ಶ್ರೀಮಂತವಾಗಿತ್ತು ಈ ಊರು ಅಂತೆಲ್ಲ ಹೇಳ್ತಾ ಇದ್ರು. ಇತ್ತೀಚೆಗೆ ಮನೆಯ ಪಾಯ ಆಗಿಬೇಕಾದ್ರೆ ನಿಧಿ ಸಿಕ್ಕಿದ್ದು ಕೂಡ ನಿಮಗೆಲ್ಲ ಗೊತ್ತೇ ಇದೆ. ಹಾಗಾಗಿ ಈಗ ಉತ್ಖನನ ಕಾರ್ಯವನ್ನು ಮಾಡೋದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಕೆಲವು ಪರ್ಟಿಕ್ಯುಲರ್ ಪ್ಲೇಸಸ್ ಇದೆ. ಆ ಪರ್ಟಿಕ್ಯುಲರ್ ಪ್ಲೇಸಸ್ ವೀರಭದ್ರಸ್ವಾಮಿ ದೇವಸ್ಥಾನದ ಮುಂಭಾಗ 10 ಚದರ ಮೀಟರ್ ವ್ಯಾಪ್ತಿಯಲ್ಲಿ ಉತ್ಖನನ ಕಾರ್ಯ ನಡೆಯುತ್ತೆ. ನೋಡೋಣ, ಆಶ್ಚರ್ಯ ಏನಿಲ್ಲ, ಏನು ಬೇಕಾದರೂ ಸಿಗಬಹುದು ಈ ಊರಲ್ಲಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಭೀಮನಗೌಡ ಅವರಿಂದ ಪಡ್ಕೊಳ್ಳೋಣ. ಭೀಮನಗೌಡ, ಈಗ ಉತ್ಖನನ ಕಾರ್ಯವನ್ನು ಎಲ್ಲಿ ಮಾಡ್ತಾರೆ, ಯಾಕೆ ಆ ಜಾಗವನ್ನೇ ಆಯ್ಕೆ ಮಾಡಿಕೊಂಡಿದ್ದಾರೆ, ಮತ್ತೆ ಅದಕ್ಕೆ ಸಿದ್ಧತೆಗಳು ಯಾವ ರೀತಿ ಆಗಿದೆ? ಅರವಿಂದ್, ಗದಗ ಜಿಲ್ಲೆ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಈಗ ಮತ್ತೆ ಉತ್ಖನನಕ್ಕೆ ಆರಂಭವಾಗಿರುವಂತದ್ದು. ಅದು ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಉತ್ಖನನ ಮಾಡುವಂತದ್ದು. ಯಾಕೆ ಇಲ್ಲೇ ಮಾಡ್ತಾ ಇದ್ದಾರೆ ಅಂತಂದ್ರೆ, ಈ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಇಲ್ಲಿ ಟಂಕಶಾಲೆ ಇತ್ತು ಅನ್ನುವಂಥದ್ದು. ಅಂದ್ರೆ ನಾಣ್ಯಗಳನ್ನ ತಯಾರಿಸುವಂತ ಟಂಕಶಾಲೆ ಇತ್ತು. ಇಲ್ಲಿ ರಾಷ್ಟ್ರಕೂಟರು, ಕಲ್ಯಾಣ ಚಾಲುಕ್ಯರು, ಹೊಯ್ಸಳರು ಆಳಿದಂತಹ ಸಂದರ್ಭದಲ್ಲಿ ಆಗ ಅದು ರಾಜಧಾನಿ ಆಗಿತ್ತು. ಆ ಸಂದರ್ಭದಲ್ಲಿ ಇಲ್ಲಿ ಒಂದು ನಾಣ್ಯಗಳನ್ನ ತಯಾರಿಸುವ ಟಂಕಶಾಲೆ ಆಗಿತ್ತು. ಜೊತೆಗೆ ಈ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದಿಂದ ಅದರ ಮುಂಭಾಗದಲ್ಲಿ ಸಿದ್ದರಬಾವಿ ಇದೆ. ಜೊತೆಗೆ ಚಂದ್ರಮೌಳೇಶ್ವರ ದೇವಸ್ಥಾನ ಕೂಡ ಇದೆ. ಈ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದಿಂದ ಸಿದ್ದರ ಕೊಳ ಮತ್ತು ಚಂದ್ರಮೌಳೇಶ್ವರಿಗೆ ಸಂಪರ್ಕ ಕಲ್ಪಿಸುವಂತದ್ದು ಒಂದಿಷ್ಟು ಕುರುಹುಗಳಿದ್ದು ಅನ್ನುವಂಥದ್ದು. ಜೊತೆಗೆ ಅಲ್ಲಿ ಏನಾದ್ರೂ ವಸ್ತುಗಳು, ಆಭರಣಗಳು, ಶಿಲಾನ್ಯಾಸಗಳು ಏನಾದ್ರೂ ಸಿಗಬಹುದು ಎನ್ನುವ ಒಂದು ತಜ್ಞರ ಅಭಿಪ್ರಾಯ ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತಿನಿಂದ ಒಂದು ಅಲ್ಲಿ ಲಕ್ಕುಂಡಿಯಲ್ಲಿ ಉತ್ಖನನ ಆರಂಭವಾಗುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಭೀಮನಗೌಡ. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.